ಅವ್ರು ಕೇಳ್ಬೇಕು ನೀವು. ಅದ ನಾವಂತ ಕೇಳ್ತಾನೆ ಇದೀವಿ, ಬಂದಾಗಿಂದ ಕೇಳ್ತಾನೆ ಇದೀವಿ. ಅವ್ರು ಕೇಳಿ ಹೆಂಗ್ ಹೇಳ್ಬೇಕಾಯ್ತು? ನೀವು ಹೇಳದೇ ಇದ್ರು ಕಾರ್ಯಕರ್ತರಲ್ಲಿ ಮುಖಂಡರು ಅದೇ ಭಾವನೆ ಇದೆ. ಬೇಕಾದವರು ಕೊಡ್ತಾ ಇದ್ದಾರೆ, ಅವರು ಎಗೇನಿಸ್ಟ್ ಯಾರಿದ್ದಾರೆ ಅಥವಾ ಜೊತೆಗೆ ಯಾರು ಚೆನ್ನಾಗಿಲ್ಲ ಅಂತವರಿಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ವೇಕೆನ್ಸಿ ಅಂತ. ಒಂದ್ಸಲ ಸಭೆ ಮಾಡ್ತೀವಿ, ಒಂದು ಲಿಸ್ಟ್ ತಗೊಂಡ್ ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ಹೇಳೋದ್ರಿಂದ ಮತ್ತೆ ಅದು ಬೇರೆ ಆಗ್ತೈತಿ. ಹೆಂಗ್ ಲಿಸ್ಟ್ ತಗೊಂಡೋಗಿ ಚರ್ಚೆ ಕೂಡ್ತೀವಿ ಒಂದ್ಸಾರಿ. ಬೇಕಾರೆ ಯಾವ್ದು ಯಾರಿಗೆ ಕೊಟ್ರ ಯಾರಿಗೆ ಕೊಟ್ಟಿಲ್ಲ ಅವ್ರಿಗೂ ಕೂಡ ಅಂತ ಬೇಕಾರೆ ಡಿಮಾಂಡ್ ಮಾಡ್ತೀವಿ. ಹಾಗೇನು ಪ್ರಭಾವಿಗಳು ಕೊಡಬೇಕಂತ ಇಲ್ಲಿ ಕಾನೂನು ಇದೆ ರೀ. ಕಾನೂನು ಏನಿಲ್ಲ, ಪ್ರಭಾವಿಗಳು ಕೊಡಬೇಕು. ಸಚಿವರಾಗಿ ಕೆಲಸ ಮಾಡ್ತಾರೋ ನಮಗೆ ಯಾವ ಯೋಜನೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಗೊತ್ತಿರುತ್ತೆ ಸರ್, ಅದಕ್ಕೆ ಕೇಳ್ತಾ ಇದ್ದಾರೆ. ಟೆಕ್ನಿಕಲ್ ಆಗಿ ಅಥವಾ ಉದ್ದೇಶ ಗೊತ್ತಿಲ್ಲ, ಅದು ಏನೇ ಆಗ್ತಾ ಕೇಳಿ. ನಾವು ಈಗಲೇ ನಮ್ಮ ಲಿಸ್ಟ್ ಕೊಟ್ಟು ಬಹಳ ಆಯ್ತು, ಕೊಡ್ತಾರಂತ ನಾವು ಆಶೆಯಲ್ಲಿ ಇದ್ದೀವಿ. ಕೊಟ್ಟರೆ ಇನ್ನೊಂದು ಸ್ವಲ್ಪ ನೀರಾವರಿಗೆ ಅನುಕೂಲ ಆಗ್ತದೆ ನಮ್ಮ ಭಾಗದಲ್ಲಿ. ಶಾಸಕರೇ ಆರೋಪ ಮಾಡ್ತಿದ್ದಾರೆ. ಏನತ್ರ ರಾಯಚೂರು MLA ಶಿವರಾಜ್ ಪಾಟೀಲ್ ಅವರು ಗೃಹ ಸಚಿವರಿಗೂ ಪತ್ರ ಬಂದಿದ್ದಾರೆ. ಪೊಲೀಸರೇ ನಮ್ಮನ್ನ ಟ್ಯಾಕ್ ಮಾಡ್ತಿದ್ದಾರೆ, ಫೋನ್ ಟ್ಯಾಕ್ ಮಾಡ್ತಿದ್ದಾರೆ. ಅದು ಅನಧಿಕೃತವಾಗಿ ಮಾಡ್ತಿದ್ದಾರೋ ಅಧಿಕೃತವಾಗಿ ಮಾಡ್ತಿದ್ದಾರೋ ನಮ್ಗೆ ಗೊತ್ತಾಗ್ತಿಲ್ಲ. ಪತ್ರ ಕೊಟ್ರೆ ಅದಕ್ಕೆ ಉತ್ತರ ಕೊಡ್ತೇವೆ ಸರ್ಕಾರ. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಕೊಟ್ರೆ ಕೊಡ್ತಾರೆ, ಬಹುಶಃ ಅವರೇ ಕೊಡ್ಬೇಕು. ಅವ್ರು ಕೊಡ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ, ಕೊಡ್ತಾರೆ. ಅಪೋಸಿಷನ್ ಅವರು ಫೋನ್ ಟ್ಯಾಪಿಂಗ್ ಎಲ್ಲ ಕೇಳ್ತಾ ಇದ್ದೀವಿ ಸರ್. ಈಗ ಸ್ವಪಕ್ಷದಲ್ಲೇ ಆಗ್ತಾ ಇದೆಯಲ್ಲ ಸರ್ ಈ ತರ? ಪಕ್ಷದಲ್ಲಿ ಯಾವುದಿಲ್ಲ ರೀ, ಆ ಫೋನ್ ಟ್ಯಾಪಿಂಗ್ ಇಲ್ಲ. ಸಿಎಂ ಕೆಲವರೆಲ್ಲ ದೂರು ಕೊಟ್ಟಿದ್ದಾರೆ ನಮ್ಗೇನು ಐಡಿಯಾ, ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ಐಡಿಯಾ ಇಲ್ಲ ನಮ್ಗೇನು. ಹೈಕಮಾಂಡ್ ಏನಾದರೂ ಅಸಮಾಧಾನ ಹೊಂದಿದೆ ಸರ್ ಈ ವಿಚಾರಗಳನ್ನು ಚರ್ಚೆ ಮಾಡಿ ಈ ರೀತಿ ಬೆಳವಣಿಗೆ ಆಗಬಾರ್ದು. ಯಾವ್ದ್ರೆ ಹರಿ ಬ್ಲಾಕ್ ವಿಚಾರವಾಗಿ ಈ ರೀತಿ ಸರ್ಕಾರ ಇರೋದು ಸಂದರ್ಭದಲ್ಲಿ ಇಂತಹ ಬೆಳವಣಿಗೆ ಬೇಕಿತ್ತ ಅನ್ನುವಂಥದ್ದು ಏನಾದರೂ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿ ಇಲ್ಲ. ಇವತ್ತೇ ಪತ್ರಿಕೆಯಲ್ಲಿ ಓದಿದ್ದೀವಿ, ಆ ಥರ ಚರ್ಚೆ ಆಗಿದೆ, ಅಸಮಾಧಾನ ಆಯ್ತು. ನಾವು ಎಲ್ಲೇ CM ಹೋದಾಗ ಹೈಕಮಾಂಡ್ ಅಸಮಾಧಾನ ವ್ಯಕ್ತ ಆಗಿದ್ದು ಕೇಳಿದ್ವಿ ಅಷ್ಟೇ. ನಮ್ಗೆ ಯಾರ ಎಲ್ಲಿಗೂ ಕೇಳಿಲ್ಲ ಯಾವಾಗ. ರಾಜಣ್ಣ ಅಂತವ್ರಿಗೆ ಭದ್ರತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲೊಂದು ನಮ್ದೇ ಅನಿಟ್ರಪ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳುವಂಥ ಸಂದರ್ಭದಲ್ಲಿ ಬೇರೆ ಸಚಿವರು ಎಷ್ಟು ಮಟ್ಟಿಗೆ ಇದನ್ನ ಈಗ ಹುಷಾರಿರ್ಬೇಕಷ್ಟೇ. ಹಾಯ್ ಅಂದ್ರೆ ಹಾಯ್ ಅನ್ನಂಗಿಲ್ಲ ಅಷ್ಟೇ. ಮತ್ತೇನು ಮಾಡೋದು? ಏನ್ ಮಾಡೋಣ? ಹಾಯ್ ಅಂದ್ರೆ ಆ ಕಡೆ ಓಡಿ ಹೋಗೋದು ಅಷ್ಟೇ. ಬೇರೆ ದಾರಿಗೆ ಏನ್ ಮಾಡೋದು? ಹಾಯ್ ಅಂದ್ರೆ ಆ ಕಡೆ ಓಡ್ಲಿಕ್ಕೆ ಶುರು ಮಾಡಿದ್ರೆ ಹಾಯ್ ಒಂದು ಬಾಯಿ ಒಂದು ಓಡಿ ಹೋಗೋದು ಅಷ್ಟೇ ಬೆಟ್ರ. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಏನಲ್ಲ, ಏನೋ ನಾವು ಬಾಯಿ ಅಂತ ಹೋಗ್ಬಿಡ್ಬೇಕಷ್ಟೇ. ಈಗ ಅವ್ರು ಹೇಳೋ ಪ್ರಕಾರ ಬಾಯಿ ಅಂತ ಹೇಳಿದಾರೆ ಸಟ್ಟ. ಅವರು ಹೇಳೋ ನಮ್ಮ ಜೋಡಿ ಚರ್ಚೆ ಆಗಿದ್ದು ಬಾಯಿ ಅಂತ ಹೇಳಿದಂತೆ ಹೇಳಿದ್ದಾರೆ. ಗಂಭೀರತೆ ನೋಡಿದ್ರೆ ಹಾಯ್ ಹಾಯ್ ಅಂದಿದ್ದೇನಲ್ಲ, ಹಾಯ್ ಅಂದಿದ್ದಂತೆ ಚರ್ಚೆ ಮಾಡಿದಾಗ ಹೇಳಿದ್ರು. ಹಾಯ್ ಅಂದಿವ್ ಅಂತ ಅಷ್ಟೇ ಹೇಳಿದ್ರು ಅವರು. ಬಾಯ್ ಅಂತ ಹೇಳಿ ಹೋಗಿದ್ದು ಅಂತ ಹೇಳಿದ್ರು. ಸುಮಾರು ಸಾರಿ ಚರ್ಚೆ ಮಾಡಿದ್ವಿ. ನಿಮಗೂ ಕೂಡ ಹೇಳಿದ್ದಾರೆ. ಅದು ಬಹುಶಃ ಆಲ್ರೆಡಿ ಎಲ್ಲರ ಜೊತೆ ಹಂಚಿಕೊಂಡಿದ್ದಾರೆ ಅವರು ಹಾಗೆ ಘಟನೆಯನ್ನ. ಸೊ ಯಾವ್ದ್ರೆ ಈಗ ಅವರು ರಾಜಣ್ಣವ್ರ ಮಧ್ಯೆ ಇರುವಂತ ಕೆಲಸ ವಿಷಯ ಘಟನೆ ಅದು. ಇನ್ನು ಬೋಗಸ್ ನಿಜನ ಸುಳ್ಳು ಅಂತ ಹೇಳಿಕ್ಕೆ ನಮಗಾಗೋಲ್ಲ, ಪೊಲೀಸರು ಹೇಳಬೇಕಷ್ಟೇ. ಬಟ್ ಸ್ಟಾರ್ಟಿಂಗ್ ರಾಜಣ್ಣ ಮಾತಾಡಿದಾಗ ಮತ್ತೆ ಯಶವಂತ್ ಸರ್ ಮೇಲೆ ಮಾತಾಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ಟಾರ್ಟಿಂಗ್ ಮಾತ್ರ ಅಶ್ರಫ್ ಆಗಿದ್ದು ಈ ರಾಜಣ್ಣವ್ರು ಕೇಳಬೇಕು. ಮತ್ತೆ ನೀವು ಯಾಕೆ ನೀವು ಮತ್ತೆ ಹಂಗಿತ್ತು ಈಗ ನೀವು ಅವರನ್ನ ಕೇಳಬೇಕು. ಮತ್ತೆ ಸಚಿವರೆಲ್ಲ ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಈ ಪ್ರಕರಣದಿಂದ ಸಚಿವರೆಲ್ಲರೂ ಅಲರ್ಟ್ ಆಗಿರಿ ಅನ್ನೋ ಸಂದೇಶ. ಸಚಿವರಾಗಿ ಎಲ್ಲರೂ ಕೂಡ ನಮ್ಮನ್ನು ಕೂಡಿ ಎಲ್ಲರೂ ಅಲರ್ಟ್ ಆಗಿರ್ತಾರೆ. ಸಚಿವರು ಅಟ್ಟ ಯಾಕೆ ಎಲ್ಲರೂ ಯಾರ್ಯಾರು ರಡಾರ್ನಾಗ ಬರ್ತೈತೆ 300 ಕಿಲೋಮೀಟರ್ ರಡಾರ್ನಾಗ ಹೇಳಕ್ಕಾಗಲ್ಲ. ಯಾರು ಮಿತ್ರರು ಗೊತ್ತಾಗಲ್ಲ, ಶತ್ರುನು ಗೊತ್ತಾಗಲ್ಲ. ಎಲ್ಲರೂ ಅಲರ್ಟ್ ಇರಲೇಬೇಕು.
ಅವ್ರಿಗೆ ಕೇಳ್ಬೇಕು ನೀವು ಅದ ನಾವಂತ ಕೇಳ್ತಾನೆ ಇದೀವಿ, ಬಂದಾಗಿಂದ ಕೇಳ್ತಾನೆ ಇದೀವಿ. ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವ್ರು ಕೇಳಿ ಹೆಂಗ್ ಹೇಳಕ್ಕಾಗ್ತೈತಿ? ಅದೇ ಭಾವನೆ ಇದೆ ಸರ್. ನೀವು ಹೇಳದೇ ಇದ್ರು ಕಾರ್ಯಕರ್ತರಲ್ಲಿ ಮುಖಂಡರು ಅದೇ ಭಾವನೆ ಇದೆ. ಅವ್ರು ಬೇಕಾದವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರ ಎಗೇನಿಸ್ಟ್ ಯಾರು ಇದ್ದಾರೆ ಅಥವಾ ಅವ್ರ ಜೊತೆಗೆ ಯಾರು ಚೆನ್ನಾಗಿಲ್ಲ ಅಂತವ್ರಿಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ವೇಕೆನ್ಸಿ ಅಂತ. ಒಂದ್ಸಲ ಸಭೆ ಮಾಡ್ತೀವಿ, ಒಂದು ಲಿಸ್ಟ್ ತಗೊಂಡ್ ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ಹೋದ್ರಿಂದ ಮತ್ತೆ ಅದು ಬೇರೆ ಆಗ್ತೈತಿ. ಹೆಂಗ್ ಲಿಸ್ಟ್ ತಗೊಂಡೋಗಿ ಚರ್ಚೆ ಕೂಡ್ತೀವಿ ಒಂದ್ಸಾರಿ ಬೇಕ್ರಿ. ಯಾವ್ದು ಯಾರಿಗೆ ಕೊಟ್ರ ಯಾರಿಗೆ ಕೊಟ್ಟಿಲ್ಲ ಅವ್ರಿಗೆ ಕೊಡಿ ಅಂತ ಬೇಕಾರೆ ಡಿಮಾಂಡ್ ಮಾಡ್ತೀವಿ. ನಿಮ್ಮಂತ ಪ್ರಭಾವಿಗಳಿಗೆ ಇಲ್ಲ ಅಂತಾರೆ. ಹ್ಮ್ ನಿಮ್ಮಂತ ಪ್ರಭಾವಿಗಳಿಗೆ ಇಲ್ಲ ಅಂತಾರೆ. ಹಾಗೇನು ಪ್ರಭಾವಿಗಳು ಕೊಡಬೇಕಂತ ಇಲ್ಲಿ ಕಾನೂನು ಇದೆ ರೀ. ಅವ್ರು ಬೇಕಾದವ್ರಿಗೆ ಎಷ್ಟು ಕೊಡ್ಬೋದು? ಕಾನೂನು ಏನಿಲ್ಲ, ಪ್ರಭಾವಿಗಳು ಕೊಡಬೇಕು. ಅವ್ರು ಬೇಕಾದ್ರೆ ಎಷ್ಟು ಕೊಡ್ಬೋದಾ? ಸಚಿವರಾಗಿ ಕೆಲಸ ಮಾಡ್ತಾರೋ ನಿಮಗೆ ಯಾವ ಯೋಜನೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ಸರ್. ಅದಕ್ಕೆ ಕೇಳ್ತಾ ಇದ್ದಾರೆ, ಟೆಕ್ನಿಕಲ್ ಆಗಿ ಅಥವಾ ಉದ್ದೇಶ ಗೊತ್ತಿಲ್ಲ ಅದು ಏನೇ ಅಂತ ಕೇಳಿ ನಾವು ಈಗಲೇ ನಮ್ಮ ಲಿಸ್ಟ್ ಕೊಟ್ಟು ಬಳಸಾಯ್ತು. ಕೊಡ್ತಾರಂತ ನಾವು ಆಶೆಯಲ್ಲಿ ಇದ್ದೀವಿ. ಕೊಟ್ಟರೆ ಇನ್ನೊಂದು ಸ್ವಲ್ಪ ನೀರಾವರಿಗೆ ಅನುಕೂಲ ಆಗ್ತದೆ ನಮ್ಮ ಭಾಗದಲ್ಲಿ. ಟ್ಯಾಪಿಂಗ್ ಬಗ್ಗೆ ಸರ್ ಶಾಸಕರೇ ಆರೋಪ ಮಾಡ್ತಿದ್ದಾರೆ. ಏನತ್ರ ರಾಯಚೂರು MLA ಸುರೇಶ್ ಪಾಟೀಲ್ ಅವರು ಗೃಹ ಸಚಿವರಿಗೂ ಪತ್ರ ಬಂದಿದ್ದಾರೆ. ಪೊಲೀಸರೇ ನಮ್ಮನ್ನ ಟ್ಯಾಕ್ ಮಾಡ್ತಿದ್ದಾರೆ, ಫೋನ್ ಟ್ಯಾಕ್ ಮಾಡ್ತಿದ್ದಾರೆ. ಅದು ಅನಧಿಕೃತವಾಗಿ ಮಾಡ್ತಿದ್ದಾರೋ ಅಧಿಕೃತವಾಗಿ ಮಾಡ್ತಿದ್ದಾರೋ ನಮ್ಗೆ ಗೊತ್ತಾಗ್ತಿಲ್ಲ. ಪತ್ರ ಕೊಟ್ರೆ ಅದಕ್ಕೆ ಉತ್ತರ ಕೊಡ್ತದೆ ಸರ್ಕಾರ. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಕೊಟ್ರೆ ಕೊಡ್ತಾರೆ, ಬಹುಶಃ ಅವರೇ ಕೊಡ್ಬೇಕು. ಅವ್ರು ಕೊಡ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ, ಕೊಡ್ತಾರೆ. ಅಪೋಸಿಷನ್ ಅವರು ಫೋನ್ ಟ್ಯಾಪಿಂಗ್ ಎಲ್ಲ ಕೇಳ್ತಾ ಇದೆ ಸರ್. ಈಗ ಸ್ವಪಕ್ಷದಲ್ಲೇ ಆಗ್ತಾ ಇದೆ ಸರ್. ಈಗ ಪಕ್ಷದಲ್ಲಿ ಯಾವುದಿಲ್ಲ ರೀ, ಆ ಫೋನ್ ಟ್ಯಾಪಿಂಗ್ ಇಲ್ಲ. ಅದು ಸಿಎಂ ಕೆಲವರೆಲ್ಲ ದೂರು ಕೊಟ್ಟಿದ್ದಾರೆ. ಮೌಖಿಕವಾಗಿ ದೂರು ಕೊಟ್ಟಿದ್ದಾರೆ. ಓಕೆ, ನಮ್ಗೇನು ಐಡಿಯಾ, ನಮ್ಮ ಗಮನಕ್ಕೆ ಏನು ಬಂದಿಲ್ಲ, ಐಡಿಯಾ ಇಲ್ಲ ನಮಗೆ. ಹೈಕಮಾಂಡ್ ಏನಾದ್ರು ಅಸಮಾಧಾನ ಬಂದಿದೆ ಸರ್ ಈ ವಿಚಾರಗಳನ್ನು ಚರ್ಚೆ ಮಾಡಿ ಈ ರೀತಿ ಬೆಳವಣಿಗೆ ಆಗಬಾರ್ದು. ಯಾವ್ದ್ರೆ ಹನಿ ಡ್ರಾಪ್ ವಿಚಾರವಾಗಿ ಹ್ಮ್ ಈ ರೀತಿ ಸರ್ಕಾರ ಇರೋ ಸಂದರ್ಭ ಇಂತಹ ಬೆಳವಣಿಗೆ ಬೇಕಿತ್ತ ಅನ್ನುವಂಥದ್ದು ಏನಾದ್ರು ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿ ಇಲ್ಲ. ಇವತ್ತೇ ಪತ್ರಿಕೆಯಲ್ಲಿ ಓದಿದೀವಿ, ಆ ಥರ ಚರ್ಚೆ ಆಗಿದೆ, ಅಸಮಾಧಾನ ಆಯ್ತು. ನಾವು ಇಲ್ಲಿ CM ಹೋದಾಗ ಹೈಕಮಾಂಡ್ ಅಸಮಾಧಾನ ವ್ಯಕ್ತ ಆಗಿದ್ದು ಕೇಳಿದ್ವಿ ಅಷ್ಟೇ. ನಮ್ಗೆ ಯಾರ ಎಲ್ಲಿಗೂ ಕೇಳಿಲ್ಲ ಯಾವಾಗ. ರಾಜಣ್ಣ ಅಂತವ್ರಿಗೆ ಅಭದ್ರತೆ ಅನ್ನೋ ರೀತಿಯಲ್ಲಿ ಕೂಡ ಇರುವಂತಹ ನಮ್ದೇ ಹನಿ ಡ್ರಾಪ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳುವಂತ ಸಂದರ್ಭದಲ್ಲಿ ಬೇರೆ ಸಚಿವರು ಎಷ್ಟು ಮಟ್ಟಿಗೆ ಇದನ್ನ ಈಗ ಹುಷಾರಿರ್ಬೇಕಷ್ಟೇ. ಹಾಯ್ ಅಂದ್ರೆ ಹಾಯ್ ಅನ್ನಂಗಿಲ್ಲ ಅಷ್ಟೇ, ಮತ್ತೇನು ಮಾಡೋದು? ಏನ್ ಮಾಡೋಣ? ಹಾಯ್ ಅಂದ್ರೆ ಆ ಕಡೆ ಓಡಿ ಹೋಗೋದು ಅಷ್ಟೇ, ಬೇರೆ ದಾರಿ ಏನ್ ಮಾಡೋದು? ಹಾಯ್ ಅಂದ್ರೆ ಆ ಕಡೆ ಓಡ್ಲಿಕ್ಕೆ ಶುರು